ಹಲೋ ಎಲ್ಲರಿಗೆ ನಮಸ್ಕಾರ. ಇದು ಅಪ್ಲಿಕೇಶನ್ ಹೆಸರು ಬಂದುಬಿಟ್ಟು ಆ್ಯಕ್ಸಾನ್ NFT ಅಂತ. ಇದು ಅಪ್ಲಿಕೇಶನ್ ಪ್ಲೇಸ್ಟೋರಲ್ಲಿದೆ, ಅದು ನಿಮಗೆ ಸರ್ಚ್ ಮಾಡಿ ತೋರಿಸ್ತೇನೆ. ಆ್ಯಕ್ಸಾನ್ NFT ಓಕೆ. ಇದರಲ್ಲಿ ನೋಡು ಪ್ಲೇಸ್ಟೋರಲ್ಲಿ ಅಪ್ಲಿಕೇಶನ್ ಇದೆ. ಇದನ್ನು ಬೇಕಿದ್ರೆ ಡೌನ್ಲೋಡ್ ಮಾಡ್ಕೊಳ್ಬೋದು. ನಿಮಗೆ ಇಲ್ಲಿ ರೀಚಾರ್ಜ್ ಇದರಲ್ಲಿ ಎಷ್ಟು ಮಿನಿಮಮ್ ಎಲ್ಲ ನಾನು ಹೇಳಿಕೊಡ್ತೇನೆ. ಇದರದ್ದು ಚಾರ್ಟು ಕಸ್ಟಮರ್ ಕೇರು ಕಳಿಸಿದ್ದಾರೆ. ಓಕೆ ಇದರಲ್ಲಿ ಮಿನಿಮಮ್ ರೀಚಾರ್ಜ್ ಬಂದುಬಿಟ್ಟು $30. ಓಕೆ, ಇದು ಲೆವೆಲ್ ಇನ್ಕಮ್. ಓಕೆ, ಇದರಲ್ಲಿ ನನಗೆ ಸಿಗ್ತಾ ಇಲ್ಲ. ಓಕೆ, ಇದರಲ್ಲಿ ಮಿನಿಮಮ್ ರೀಚಾರ್ಜ್ ಬಂದುಬಿಟ್ಟು $30 ರೀಚಾರ್ಜ್ ಮಾಡಿದರೆ ನಿಮಗೆ ಡೈಲಿ 1.8% ಇನ್ಕಮ್ ಬರ್ತದೆ, ಕಂಪೌಂಡಿಂಗ್ ಬರ್ತದೆ. ಇದರಲ್ಲಿ ನೀವು ಹೇಗೆ ಇನ್ಕಮ್ ಡೈಲಿ ರಿಸೀವ್ ಮಾಡೋದಂದರೆ ಓಕೆ, ಈ ಥರ ಬೈ ನಾವು ಅಂತ ಕೊಡಬೇಕು. ಅದಾದಮೇಲೆ ಲಿಸ್ಟ್ ಫಾರ್ ಸೇಲ್ ನಾವು ಅಂತ ಕೊಡಬೇಕು. ಈ ಥರ 5 ಟೈಮ್ಸ್ ಮಾಡಬೇಕು ಡೈಲಿ. ಓಕೆ, ಇವಾಗ ಇದರಲ್ಲಿ ಇನ್ಕಮ್ ಆ್ಯಡ್ ಆಗ್ತದೆ. ಇಲ್ಲಿ ನೋಡ್ಬೋದು 0.69 ಆ್ಯಡ್ ಆಗಿದೆ. ಓಕೆ, ಇದರಲ್ಲಿ ಬೇರೆ ಎಂತೆಲ್ಲ ಉಂಟಂತ ಹೇಳಿಕೊಡ್ತೇನೆ. ಇಲ್ಲಿ ಮೈಯಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಇದರಲ್ಲಿ ಇಷ್ಟು ಆಪ್ಷನ್ ಇದೆ. ಇದರಲ್ಲಿ ಮೈನ್ ನೀವು ರೀಚಾರ್ಜ್ ಸಪೋಸ್ $30 ಮಿನಿಮಮ್ ರೀಚಾರ್ಜ್ $30ಗಿಂತ ಜಾಸ್ತಿ ಮಾಡಿದರೆ ನಿಮಗೆ ಇದರಲ್ಲಿ ರೀಚಾರ್ಜ್ ರಿವಾರ್ಡ್ ಅಂತ ಒಂದು ಸಿಗುತ್ತೆ. ಇದನ್ನು ನಿಮಗೆ ಕ್ಲೈಮ್ ಮಾಡಲಿಕ್ಕೆ ಆಗುತ್ತೆ. ನೀವು ಸಪೋಸ್ ಇವತ್ತು ಜಾಯ್ನ್ ಆಗಿದ್ದರೆ 3% ರಿವಾರ್ಡನ್ನು 7 ಡೇಸ್ ತನಕ ಕ್ಲೈಮ್ ಮಾಡಲಿಕ್ಕೆ ಆಗ್ತದೆ. ಮತ್ತು ಏನಂದರೆ ಇದರಲ್ಲಿ ಗೂಗಲ್ ಅಥೆಂಟಿಕೇಟರ್ ಒಂದು ಮಾಡಲಿಕ್ಕಿದೆ. ಇದು ನಿಮಗೆ ಮಾಡಬೇಕಾಗ್ತದೆ. ಗೊತ್ತಿಲ್ಲದಿದ್ದರೆ ಕಮೆಂಟ್ ಮಾಡಿ, ನಾನು ಹೇಳಿಕೊಡ್ತೇನೆ. ಇದರಲ್ಲಿ ಮತ್ತೆ ಇದು ಸೆಟ್ಟಿಂಗಲ್ಲಿ ಕ್ಲಿಕ್ ಮಾಡಿ ಆದಮೇಲೆ ನಿಮ್ಮದು ಇದು ಐಡೆಂಟಿಟಿ ವೆರಿಫಿಕೇಷನ್ಸ್ ಮಾಡಲಿಕ್ಕಿದೆ. ಯಾವ ರೀತಿ ಅಂದರೆ ನಿಮ್ಮದು ಆಧಾರ್ ಕಾರ್ಡಿದು ಫ್ರಂಟ್ ಬ್ಯಾಕ್ ಅದು ಡೀಟೇಲ್ಸ್ ಆಗಲಿಕ್ಕಿದೆ. ಮತ್ತೇನೆಂದರೆ ಇದರಲ್ಲಿ ಮಿನಿಮಮ್ ವಿಡ್ರಾವಲ್ ಬಂದುಬಿಟ್ಟು $10 ವಿಡ್ರಾವಲ್ ಮಾಡಿದರೆ $2 ಕಟ್ ಆಗ್ತದೆ. ಅದೇ $100ಗಿಂತ ಮೇಲೆ ಮಾಡಿದರೆ 5% ಟ್ಯಾಕ್ಸ್ ಕಟ್ ಆಗ್ತದೆ. 48 ಅವರ್ಸಲ್ಲಿ ವಿಡ್ರಾವಲ್ ಬರ್ತದೆ. ಇವಾಗ ನೀವು ನೋಡ್ಬೋದು ನನ್ನದು ವ್ಯಾಲೆಟಲ್ಲಿ ಇರೋದು $209 ಇದೆ. ಈ ಆ್ಯಪಿದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಯಾರು ಬೇಕಾದರೂ ಜಾಯಿನ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಟೆಲಿಗ್ರಾಮ್ ಇದು ಸಿಂಬಲ್ ಇದೆ, ಟೆಲಿಗ್ರಾಮು ಡೈರೆಕ್ಟಾಗಿ ಚಾನಲನ್ನು ಜಾಯಿನ್ ಮಾಡ್ಕೊಳ್ಬೋದು. ಇದರಲ್ಲಿ ನಿಮಗೆ ಎಲ್ಲ ಗೊತ್ತಾಗ್ತದೆ. ಈ ಆ್ಯಪಿದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಮತ್ತು ಟೆಲಿಗ್ರಾಮ್ ಚಾನಲನ್ನು ಜಾಯಿನ್ ಮಾಡ್ಕೊಳ್ಳಿ, ಇದೇ ಥರ ಅಪ್ಡೇಟ್ ಬೇಕಾದರೆ. ಥ್ಯಾಂಕ್ ಯು.